ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸೊ ಈಗ ಕಳಸದಿಂದ ಹೊರಟು ದೇವ್ರ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಆವಾಗಲೇ ಹೇಳಿರೋಂಗೆ ಈ ಕಡೆ ಸರೌಂಡಿಂಗಲ್ಲಿ ಯಾವ್ಯಾವ ವ್ಯೂ ಪಾಯಿಂಟ್ಸ್ ಇದ್ದಾವೋ ಆ್ಯಂಡ್ ಯಾವ್ಯಾವ ಫಾಲ್ಸ್ ಇದ್ದಾವೋ ಎಲ್ಲ ಕ್ಲೋಸ್ ಮಾಡಿದಾರಂತೆ. ಬಟ್ ದೇವರ ಮನೆ ಬಂದು ನಾರ್ಮಲ್ ರೋಡಲ್ಲೇ, ಅದಕ್ಕೆ ಅದನ್ನೇನು ಕ್ಲೋಸ್ ಮಾಡಿರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಅಲ್ಲಿಗೆ ಹೊರಟಿದ್ದೀವಿ. ದೇವ್ರ ಮನೆ ಅಂತೂ ಯಾವಾಗ ಹೋದ್ರೂ ಸಖತ್ತಾಗಿರುತ್ತೆ. ಕಳಸದಿಂದ ದೇವರ ಮನೆ 55 ಕಿಲೋಮೀಟರ್ ಆ್ಯಂಡ್ 1.5 ಅವರ್ ತೋರಿಸ್ತಾ ಇದೆ. ವೆದರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಮಳೆ ಕಂಪ್ಲೀಟ್ ಗ್ಯಾಪ್ ಕೊಟ್ಟಿದೆ. ಆಲ್ಮೋಸ್ಟ್ 1 ಅವರಿಂದ ಮಳೆ ಇಲ್ಲ. ಮಳೆ ಬಂದು ನಿಂತ ಮೇಲೆ ಈ ಎಸ್ಟೇಟ್ ರೋಡ್ಗಳಲ್ಲಿ ರೈಡ್ ಮಾಡೋಕ್ಕೆ ಏನೋ ಒಂಥರ ಖುಷಿ. ಕಾರ್ ಮೋಡ ಸರಿದು ಬಾಳಲ್ಲಿ ಹೊಸದಾಗಿ ಬರಲು ತಂಗಾಡಿ ಬದಲಾಗಿದೆ ಲೋಕವೇ. ಕೊಟ್ಟಿಗೆಹಾರ ಸರ್ಕಲ್ನಿಂದ ಮುಂದೆ ಬಂದು ಒಂದು 2 ಕಿಲೋಮೀಟ್ರ್ ಆದಮೇಲೆ ಒಂದು ರೈಟ್ ಇದೆ. ಆ ರೈಟ್ ತೊಗೊಂಡ್ರೆ ದೇವ್ರ ಮನೆ ಕಡೆ ಹೋಗ್ತೀವಿ. ಇದ್ಯಾವುದು ರೋಡ್ ಸಕದ ಮಾಡೋರೆ. ತೋಟಕ್ಕೆ ಹೋಗೋಕ್ಕೆ ಸಕ್ಕದಾಗ ರೋಡ್ ಮಾಡೋರಲ್ಲ. ಇನ್ನೇನೋ ರೆಸಾರ್ಟ್ ಮಾಡಿಬಿಟ್ಟಿರು ಹೆಂಗೆ ಕತೆ ಅವರು. ದೇವರ ಮನೆ ನೀಟಾಗಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ರೈಟ್ ತೊಗೊಂಡ್ರೆ ಶಿಸ್ತಾಗಿ ಹೋಯ್ತೀವಿ. ಓಹೋ ನದಿ ಫುಲ್ಲು ಉಕ್ಕರಿತೈತಿ. ಇದು ಹೋದ ಸರಿ ಬಂದಾಗ ನೀರೇ ಇರಲಿಲ್ಲ. ಈ ಕಡೆಯಿಂದ ನುಗ್ಸ್ ಆ ಕಡೆಗೆ ಬಂದಿದ್ದು. ಈಗ ನೋಡಿ ಉಕ್ಕರಿತಾ ಇದೆ. ಎಂಟ್ರಿ ಇಲ್ವಾ? ಕ್ಲೋಸಾ? ಓ ಸರ್, ಹಾಂ 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 ಸರ್, ಇದು ಬೆಟ್ಟದ ಭೈರವೇಶ್ವರ ಅದು ಹೋಗ್ಬೋದಾ? ಹೌದಾ, ಓಕೆ, ಥ್ಯಾಂಕ್ ಯು ಸರ್. ಸೊ ದೇವರ ಮನೇನೂ ಕ್ಲೋಸ್. ಈಗ ಲಾಸ್ಟ್ ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಬೆಟ್ಟದ ಭೈರವೇಶ್ವರ. ಅದೇನಾದ್ರು ಓಪನ್ ಇದ್ದರೆ ಅದನ್ನು ನೋಡಿಕೊಂಡು ಮನೆ ಕಡೆಗೆ ಪಯಣ. ಮನೆ ಅಂತೂ ಓಪನ್ ಇದ್ದೇ ಇರುತ್ತೆ ನಮ್ಮದು. ಶಿಸ್ತಾಗಿ ಅಲ್ಲಿಗೆ ಹೋಗ್ಬೇಕಷ್ಟೆ. ಕ್ಲೋಸ್ ಅಂತೆ. ಕ್ಲೋಸು ಇಲ್ಲೇ ಇದ್ದಾರೆ ಪೊಲೀಸು. ಕ್ಲೋಸ್ ಅಂತೆ, ಗೊತ್ತಿಲ್ಲ. ನಾವು ಈಗ ಬಂದು ಕ್ಲೋಸ್ ಅಂದರೆ ಅದಕ್ಕೆ ತಿರುಗಿಸ್ಕೊಂಡು ನಿಂತಿದ್ದೀನಿ. ಇವತ್ತು ಏನಕ್ಕೆ ಎಲ್ಲ ಪ್ಲೇಸ್ಗಳು ಕ್ಲೋಸ್ ಅಂತವ್ರೆ ಅಂದರೆ, ಇವತ್ತು ವೀಕೆಂಡಲ್ಲಿ ಹೆವಿ ಜನ ಬರ್ತಾರೆ. ಹೆವಿ ಜನಕ್ಕೆ ಬಿಟ್ಟಾಗ ಅಲ್ಲಿ ಏನಾದ್ರು ಇನ್ಸಿಡೆಂಟ್ಗಳು ಆಯ್ತವೆ. ಬಿಡೋದೇ ಬೇಡ ಅಂದ್ಕೊಂಡು ಆಲ್ಮೋಸ್ಟ್ ಕ್ಲೋಸ್ ಮಾಡಿದ್ದಾರೆ. ವೀಕೆಂಡ್ಗಳಲ್ಲೇ ಆಲ್ಮೋಸ್ಟ್ ಆಲ್ ಪ್ಲೇಸ್ಗಳನ್ನ ಕ್ಲೋಸ್ ಮಾಡೋದು ಇವರು. ಸೊ ನಮ್ಮ ಗ್ರಾಚಾರಕ್ಕೆ ನಾವು ವೀಕೆಂಡಲ್ಲೇ ತಗೊಳಕೋಗ್ಬಿಟ್ಟು, ಅದಕ್ಕೆ ನಾವು ವೀಕೆಂಡ್ ರೈಡ್ಸ್ ಮಾಡಲ್ಲ, ವೀಕ್ ಡೇಸಲ್ಲೇ ಬರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಇದೊಂದು ಸರಿ ವೀಕೆಂಡಲ್ಲಿ ತಗೊಳಕೋಗ್ಬಿಟ್ಟಿದ್ದೀವಿ ನೋಡಿ. ಅದಕ್ಕೆ ಶನಿವಾರನೇ ಬೆಂಗಳೂರು ಕಡೆ ರಿಟರ್ನ್ ಹೊರಟ್ಬಿಡ್ತಾ ಇದ್ದೀವಿ ನಾವು. ಭಾನುವಾರ ಇನ್ನೂ ಜಾತ್ರೆ ಆಗೋಯ್ತದೆ ಇಲ್ಲೆಲ್ಲ ಅಂತ. ಆ ಜನಗಳ ಜಾತ್ರೆ ಮಧ್ಯದಲ್ಲಿ ಏನು ನೋಡೋದು. ಈ ಸದ್ಯಕ್ಕೆ ನೆಕ್ಸ್ಟು ಮೂಡಿಗೆರೆವರೆಗೂ ಹೋಗಿ ಮೂಡಿಗೆರೆಯಿಂದ ಒಂದು ರೈಟ್ ಎತ್ಕೊಂಡ್ರೆ ಆಗ ಬೆಟ್ಟದ ಭೈರವೇಶ್ವರ ಅಲ್ಲಿಗೆ ಹೋಗ್ತೀವಿ. ದೇವಸ್ಥಾನ ಏನು ಓಪನ್ ಇರಲ್ಲ, ಬಟ್ ಔಟ್ಸೈಡಿಂದ ದೇವಸ್ಥಾನ ಎಲ್ಲ ನೋಡ್ಬೋದು. ಆ ಸರೌಂಡಿಂಗ್ ಎಲ್ಲ ಚೆನ್ನಾಗಿದೆ. ನಮ್ಮ ಅದೃಷ್ಟಕ್ಕೆ ಏನಾದ್ರು ಅದೊಂದನ್ನು ಕ್ಲೋಸ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಅದಾದರೂ ನೋಡ್ಕೊ ಹೋಗ್ಬೋದು. ಆ ಮೂಡಿಗೆರೆಯಿಂದ ಒಂದು 1.5 ಕಿಲೋಮೀಟ್ರ್ ಮುಂದೆ ಬಂದರೆ ಇಲ್ಲಿ ಒಂದು ರೈಟ್ ತೊಗೋಬೇಕು. ಇದೇ ರೈಟು. ಬೆಟ್ಟದ ಭೈರವೇಶ್ವರ ಹೋಗ್ಬೇಕು ಅಂದರೆ ಈ ರೈಟ್ ತೊಗೋಬೇಕು. ಇದು ಯಾವುದೋ ಹಳ್ಳಿ ರೂಟು. ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಿ ಇಂಥ ಹಳ್ಳಿ ರೂಟ್ಗಳು. ಅದರಲ್ಲೂ ಇಂಥ ಅಡಿಕೆ ತೋಟ, ಕಾಫಿ ತೋಟ ಅಂಥವೇನಾದ್ರು ಸಿಕ್ಬಿಟ್ರೆ ಇನ್ನೂ ಮಸ್ತಾಗಿರುತ್ತೆ. ಇಷ್ಟೊತ್ತು ಗ್ಯಾಪ್ ಕೊಟ್ಟಿದ್ದು ಮಳೆ ಈಗ ಮತ್ತೆ ಶುರು ಆಗ್ತಾಯಿದೆ. ನೆನ್ನೆ ಮೊನ್ನೆ ಇದ್ದಷ್ಟು ಮಳೆ ಏನಿಲ್ಲ ಇವತ್ತು. ಸಿಂಪಲಾಗಿ ಅವಾಗ ಒಂಚೂರು ಮಳೆ ಆಗ್ತಾಯಿದೆ ಅಷ್ಟೇ. ಬಟ್ ನೆನ್ನೆ ಮೊನ್ನೆ ಆದಂಗೆ ಫುಲ್ ಡೇ ಮಳೆ ಕಂಟಿನ್ಯೂಸ್ ಸುರಿತೈತಲ್ಲ, ಆ ಥರ ಇಲ್ಲ. ಅದು ಸ್ವಲ್ಪ ಬೇಜಾರಾಗೋಯ್ತು ಆ್ಯಕ್ಚುಲಿ. ಹಂಗೆ ಕಂಟಿನ್ಯೂಸ್ ಸುರಿತಾಯಿದ್ದು. ಯಾಕಂದರೆ ಎಲ್ಲ ವ್ಯೂ ಪಾಯಿಂಟ್ಸು ಕ್ಲೋಸು.
ಅಟ್ಲೀಸ್ಟ್ ರೋಡಲ್ಲಿ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಬೆಟ್ಟ ಗುಡ್ಡ ಕಾಣ್ತವೆ ಅಂದ್ರೆ ಅದು ಮಳೆಯಿಂದ ಕಾಣಲ್ಲ. ಆ ಥರ ಆಗ್ಬಿಟ್ಟು ಸ್ವಲ್ಪ ಬೇಜಾರಾಗಿ ಹೋಗಿತ್ತು ಅಷ್ಟೇ. ಬಟ್ ಮಳೆನ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಬೆಟ್ಟದ ಭೈರವೇಶ್ವರ ಈ ಟೆಂಪಲ್ ಆದರೂ ಓಪನ್ ಇರಲಿ, ಇದೊಂದು ಪ್ಲೇಸ್ ಆದರೂ ನೋಡೋಣ ಅಂತ ಮನಸ್ಸಲ್ಲಿ ಆಸೆ ಕುಂತ್ಕೊಬಿಟ್ಟಿದೆ. ವಾರೇ ವಾ, ಏನು ಲೊಕೇಶನ್ ನೋಡಿ ಇದು, ಅದ್ದರಿ. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ. ನೋಡಿ ಏನು ಕ್ರೇಜ್ ಇದೆ ರೋಡು. ಆ ಕಡೆನೂ ಕಾಫಿ ತೋಟ, ಈ ಕಡೆನೂ ಕಾಫಿ ತೋಟ, ಸೆಂಟ್ರಲ್ ಹೊಸ ಟಾರ್ ಹಾಕಿರೋ ರೋಡು. ಏನು ಹೇಳಿ, ಸಕ್ಕದಿದೆ ಮಾತ್ರ ರೋಡು, ಎಂಜಾಯಬಲ್ ರೋಡು. ಬೆಟ್ಟದ ಭೈರವೇಶ್ವರ ರೂಟು, ದೇವ್ರ ಮನೆ ರೂಟು ಆಲ್ಮೋಸ್ಟ್ ಇದೇ ಥರ ಇದೆ. ಆ ಕಡೆ ಈ ಕಡೆ ಎಲ್ಲ ತೋಟ, ಕಾಫಿ ತೋಟ, ಈ ಥರ ಸಣ್ಣ ಕುದುತ ಮರಗಳು ಆಲ್ಮೋಸ್ಟ್ ಹಿಂಗೆ ಇದೆ. ಅದೂ ಎತ್ತಿನ ಭುಜಾಗೆ ಹೋಗೋ ರೂಟು ಇದೇನೆ. ಹಂಗೆ ಕಂಟಿನ್ಯೂ ಮಾಡಿದ್ರೆ ಎತ್ತಿನ ಭುಜ ಕಡೆಗೆ ಹೋಗ್ಬೋದು. ಬಟ್ ಎತ್ತಿನ ಭುಜನೂ ಕ್ಲೋಸ್. ಏನಿದು ಕ್ಯೂ ನಿಂತಿದ್ದಾರೆ? ದೇವರ ಮನೆ ಈ ಕಡೆ ಅಲ್ಲ, ಬೆಟ್ಟದ ಭೈರವೇಶ್ವರ. ಹಾಂ, ದೇವರ ಮನೆ ಕ್ಲೋಸ್. ಹ್ಞೂ, ಹಾಂ, ಎತ್ತಿನ ಭುಜನೂ ಕ್ಲೋಸ್. ಬೆಟ್ಟದ ಭೈರವೇಶ್ವರ. ಹಾಂ, ದೇವ್ರ ಮನೆ ಯಾವ ಕಡೆ ಅಂತ ಕೇಳ್ತಾವ್ರೆ. ಮಳೆ ಫುಲ್ಲು ಜೋರಾಗೋಯ್ತು ದಿಢೀರಂತ. ಪಾಪ ಅವರು ಯಾವುದೋ ಬೇರೆ ಬೇರೆ ಸ್ಟೇಟಿಂದೆಲ್ಲ ಬಂದಿದ್ದಾರೆ, ಪ್ಲೇಸಸ್ಗಳು ಚೆನ್ನಾಗಿದ್ದಾವೆ ನೋಡೋಣ ಅಂತ. ಬಟ್ ಇಲ್ಲಿ ಯಾವುದಕ್ಕೂ ಅಲೋ ಮಾಡ್ತಾ ಇಲ್ಲ. ಅದು ಅವ್ರಿಗೂ ಗೊತ್ತಿಲ್ಲ. ನಮ್ಗೆ ಇಲ್ಲಿರೋದು ನಮಗೇ ಗೊತ್ತಿರಲಿಲ್ಲ, ಬಂದಿದ್ದೀವಿ ಬಿಡ್ತಾರೆ ಅಂದ್ಕೊಂಡು. ಇನ್ನು ಅವ್ರಿಗೇನು ಗೊತ್ತಿರುತ್ತೆ ಹೇಳಿ. ಪಾಪ ಬಂದಿದ್ದಾರೆ, ಈಗ ಯಾವುದಿರುತ್ತೋ ಅದನ್ನು ನೋಡ್ಕೊಂಡು ವಾಪಸ್ ಹೋಗ್ಬೇಕಷ್ಟೆ. ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಇನ್ನೊಂದು 1.5 ಕಿಲೋಮೀಟ್ರ್ ಇದೆ. 1.5 ಕಿಲೋಮೀಟ್ರಿಂದ ಕಾಂಕ್ರೀಟ್ ರೋಡ್ ಶುರುವಾಗಿದೆ. ಇಲ್ಲಿಂದ ಹೊಸ್ದಾಗಿ ಮಾಡಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ ಇದು ಕಾಂಕ್ರೀಟ್ ರೋಡು. ಇನ್ನೂ ಏನೋ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ರಿಸರ್ವ್ ಫಾರೆಸ್ಟ್, ಇದೆಲ್ಲ ರಿಸರ್ವ್ ಫಾರೆಸ್ಟು. ಎಚ್ಚರಿಕೆ, ರಸ್ತೆ ತಿರುವಿನಿಂದ ಕೂಡಿದೆ. ಬಹಳ ದಿನಗಳಿಂದ ವಿಶ್ ಲಿಸ್ಟಲ್ಲಿ ಇಟ್ಟಿದಂಥ ಒಂದು ಪ್ಲೇಸ್ ಇದು, ಬೆಟ್ಟದ ಭೈರವೇಶ್ವರ ಟೆಂಪಲ್. ಇಲ್ಲಿಂದ ನಡ್ಕೊಂಡು ಹೋಗ್ಬೋದು, ಮೆಟ್ಲಿದೆ. ಬಟ್ ಇದು ಹೊಸ ಮಾಡಿರೋದು ರೋಡ್ ಅನಿಸುತ್ತೆ, ಸೀದಾ ಅಲ್ಲಿಗೆ ಹೋಗುತ್ತೆ. ಇದು ಪಾರ್ಕಿಂಗು. ಓಹೋ, ವೀಕೆಂಡ್ ಜಾತ್ರೆ ಶುರುವಾಗಿದೆ. ಸೊ ಇದು ದೇವಸ್ಥಾನದ ಪಾರ್ಕಿಂಗು. ಫುಲ್ ದೊಡ್ಡದಾಗಿದೆ, ಆರಾಮಾಗಿ ಎಲ್ಲ ಗಾಡಿಗಳು ನಿಲ್ಸ್ಬೋದು ನೋಡಿ. ಅಲ್ಲಿವರೆಗೂ ಇದೆ, ಯಾವ ಗಾಡೀಲಿ ಬಂದು ತೊಂದರೆ ಇಲ್ಲ. ಎಲ್ಲ ಗಾಡಿ ನಿಲ್ಸೋಷ್ಟು ಜಾಗ. ಗಾಡಿಗಳೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ಟೆಂಪಲ್ ಹತ್ರಕ್ಕೆ ಹೋಗ್ಬೇಕು. ಸೊ ಬನ್ನಿ ಒಳಗಡೆ ಹೋಗಿ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ. ಪದವಿ ಮತ್ತು ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಡಿ. ವಾರೇ ವಾ, ಏನು ಸಖತ್ತ ಬರೋಣ, ಯಾರೋ ತಲೆ ಓಡಿಸ್ಬಿಟ್ಟು. ಗ್ರೇಟ್, ಪರವಾಗಿಲ್ಲ. ಬೋರ್ಡ್ ಮೇಲೆ ಬರ್ದಿರೋ ಡೈಲಾಗ್ ವರ್ಕ್ ಆಗಿರೋಂಗಿದೆ. ಎಲ್ಲ ಆಲ್ಮೋಸ್ಟ್ ಇಲ್ಲೇ ಚಪ್ಪಲಿಗಳು ಬಿಟ್ಬಿಟ್ಟು ಹೋಗೋರೆ, ಎಲ್ಲ ಗುಡ್ಡ ಹಾಕೋರೆ. ಆದರೂ ವೀಕೆಂಡಲ್ಲಿ ಬಂದ್ಬಿಟ್ಟು ಭಾರಿ ದೊಡ್ಡ ತಪ್ಪು ಮಾಡಿಬಿಟ್ಟು ನೋಡಿ ಇಲ್ಲಿ ಜನ ಹೆಂಗೆ ತುಳುಕ್ತಾವ್ರೆ ಅಂತ. ವಾವ್, ಬೆಟ್ಟದ ಮೇಲೆ ಕಟ್ಟಿರೋ ಹಳೇ ಕಾಲದ್ದು ಕಲ್ಲಿನ ದೇವಸ್ಥಾನ ಏನು ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡಿ. ಫಾಗ್ ಆಗಿರೋದಕ್ಕೂ ಅದಕ್ಕೂ ಈ ಕಪ್ಪು ಕಲ್ಲಲ್ಲಿ ಕಟ್ಟಿರೋ ದೇವಸ್ಥಾನ ಆಹಾ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಸೊ ದೇವಸ್ಥಾನ ಕ್ಲೋಸ್ ಆಗಿದೆ. ಇಲ್ಲಿಂದಾನೇ ಕೈ ಮುಕ್ಕೊಬಿಡೋಣ. ದೇವರೇ ಒಳ್ಳೇದು ಮಾಡಪ್ಪ, ಇಲ್ಲಿರೋ ಜನಗಳಿಗೆಲ್ಲ ಕಾಪಾಡಪ್ಪ. ಓಂ ನಮಃ ಶಿವಾಯ. ಮೆಟ್ಲ ತೊಗೊಂಡು ಬಂದ್ರೆ ಅಷ್ಟೇ ದೂರ, ಅಲ್ಲಿಂದ ಇಲ್ಲಿ ಬರ್ಬೋದು. ಹಾಂ, ಮೆಟ್ಟತ್ಕೊ ಬರೋದ ರೀ. ಹಾಂ, ತೆಗಿತಾರೆ ಬೆಳಗ್ಗೆ ಟೈಮಲ್ಲಿ. ದೇವಸ್ಥಾನ ಬಾಗ್ಲು ಪೂಜೆ ಇರುತ್ತೆ ಬೆಳಗ್ಗೆ ಟೈಮಲ್ಲಿ. ಹಾಂ, ಎಡ್ಜಿಡ್ದಲ್ಲಿ ನಿಂತ್ಕೊಂಡಾಗ ಹಿಂಗೆ ಗಾಳಿ ಬಿಸ್ಬಿಟ್ರೆ ದವಾಗ ಬಿದ್ದೋಯ್ತೀವಲ್ಲ, ಅದಕ್ಕೆ ವ್ಯೂ ಪಾಯಿಂಟ್ಗಳು ಬಿಡ್ತಾ ಇಲ್ಲ. ಒಳ್ಳೆ ಜೋರ್ ಮಳೆ ಸುರಿತಾ ಇದೆ. ಮಳೆ ಶುರುವಾಗಿದೆ 2 ನಿಮಿಷಕ್ಕೆ. ಇಲ್ಲಿ ಇದ್ದ ಜನಗಳೆಲ್ಲ ಆಲ್ಮೋಸ್ಟ್ ಖಾಲಿ. ಇಲ್ಲೆಲ್ಲ ತುಂಬ ತುಡುಕ್ತಾ ಇದ್ರು, ಕುಣಿತಾ ಇದ್ರು, ಏನೇನು ಮಾಡ್ತಾರೆ, ಎಲ್ಲರೂ ಹೊಂಟೋದ್ರು ಆ ಕಡೆಗೆ. ನೋಡಪ್ಪ, ಇವಾಗ ಈ ಜಾಗಕ್ಕೊಂದು ಕಳೆ ಬಂತು. ಹಿಂಗೆ ಇರಬೇಕು ಜಾಗಗಳು ನೋಡಕ್ಕೆ, ಅವಾಗ ಮಜಾ ಬರೋದು.
ಜನ ಕಮ್ಮಿ ಆಗ್ತಾರೇನೋ ಅಂತ ಕಾದು 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 ಸಾಕಾಯ್ತೆ ಹೊರತು ಜನ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಮಳೆ ಕಮ್ಮಿ ಆಗೋಯ್ತು, ಜನ ಕಮ್ಮಿ ಆಗಲಿಲ್ಲ. ಕಾಯ್ತಾ ಇದ್ರೆ ವೇಸ್ಟ್ ಅಂತ ಹೊರಡಕ್ಕೆ ರೆಡಿ ಆಗಿದ್ದೀವಿ. ಸೊ ಈಗ ಇಲ್ಲಿಂದ ಹೊರಟು ಸೀದಾ ಬೆಂಗಳೂರು. ಇದು ನಮ್ಮ ಈ ರೈಡಿನ ಕೊನೆಯ ಪ್ಲೇಸು. ನೀವು ಕೂಡ ಎಲ್ಲಿ ಬೇಕಾದರೂ ಹೋಗಿ ಎಷ್ಟು ಬೇಕಾದರೂ ಮಜಾ ಮಾಡಿ, ಆದರೆ ಪ್ರಕೃತಿಗೆ ಯಾವುದೇ ರೀತಿ ಹಾನಿ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಟೇಕ್ ಕೇರ್.